ವೆಲ್ಕಮ್ ಟು ಅಚ್ಚುಮೆಚ್ಚಿನ ಅಡುಗೆ ಮನೆ. ಇವತ್ತಿನ ರೆಸಿಪಿ ಫ್ರಾನ್ಸ್ ಗೀ ರೋಸ್ಟ್. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾವು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ 1/2 kg ಫ್ರಾನ್ಸ್ ತೊಗೊಂಡಿದ್ದೀವಿ. ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು. ಇದನ್ನು ಮಿಕ್ಸ್ ಮಾಡಿಬಿಟ್ಟು 1/2 an hour ಮ್ಯಾರಿನೇಟ್ ಮಾಡಬೇಕು. ಇವಾಗ 12 ಒಣಮೆಣಸು ಹಾಗೆ ಒಂದು 8 ಗೋಡಂಬಿನ ಬಿಸಿ ನೀರಲ್ಲಿ ನೆನೆ ಹಾಕಬೇಕು. ಅರ್ಧ ಲಿಂಬೆ ಗಾತ್ರದ ಹುಣಸೆಯನ್ನು ತಣ್ಣಗಿರುವ ನೀರಿನಲ್ಲಿ ಒಂದು 10 ನಿಮಿಷಗಳ ಕಾಲ ನೆನೆ ಇಡಬೇಕು. ಇವಾಗ ಮಸಾಲೆಯನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಮೆಂತೆ, 1/4 ಟೇಬಲ್ ಸ್ಪೂನ್ ಸೋಂಪು, 1 ಚಕ್ಕೆ, 2 ಲವಂಗ, 2 ಏಲಕ್ಕಿ. ಇದೆಲ್ಲವನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಜಾರ್ಗೆ ನಾವು ಆಲ್ರೆಡಿ 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿರೋಂಥ ಒಣಮೆಣಸು, ಗೋಡಂಬಿ ಹಾಗೆ ಹುಳಿ, ಒಂದು 10 ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದ ಶುಂಠಿ ಹಾಗೆ ನಾವು ಹುರಿದಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, 1/4 ಕಪ್ಪಷ್ಟು ನೀರನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಇವಾಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಕಾದ ನಂತರ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಫ್ರಾನ್ಸನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರಾನ್ಸ್ ನೀರು ಬಿಡೋವರೆಗೂ ಬೇಯಿಸ್ಕೊಂಡು ತದನಂತರ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ಇವಾಗ ನಾವು ಅದೇ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕಿ 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. 5 ನಿಮಿಷಗಳಿಗೊಮ್ಮೆ ನಾವು ಈ ಮಸಾಲೆಗೆ ತುಪ್ಪವನ್ನು ಸೇರಿಸ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿರುವ ಮಸಾಲೆ ಬಣ್ಣ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ನಾವು ಹೀಗೆ ರೋಸ್ಟ್ ಮಾಡ್ತಾನೆ ಇರಬೇಕು. ಹಾಗೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಹೋಗಬೇಕು. ಹಾಗೆ ಮಸಾಲೆ ರುಚಿಯನ್ನು ನೋಡಿ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತ ಹೋಗಬೇಕು. ಇವಾಗ ನೀವು ನೋಡ್ಬೋದು ಮಸಾಲೆಯ ಬಣ್ಣ ಬದಲಾಗಿದೆ, ಹಾಗೆ ಸ್ವಲ್ಪವಾಗಿ ತುಪ್ಪ ಬಿಡ್ತಾ ಇದೆ. ಹೀಗೆ ಮಸಾಲೆ ಬಾಣಲೆ ತಳವನ್ನು ಬಿಟ್ಟು ಮಸಾಲೆ ಸುತ್ತ ತುಪ್ಪ ಬರುವವರೆಗೆ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು, ನಿಮಗೆ ಬೇಕಾದಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಇದು ಯಾರಿಗೆ ಸ್ವಲ್ಪ ಮಸಾಲೆ ಸ್ವೀಟ್ ಬೇಕನ್ಸುತ್ತೆ ಅವರು ಆ್ಯಡ್ ಮಾಡ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಮಸಾಲೆ ಸಂಪೂರ್ಣವಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಫ್ರಾನ್ಸ್ನ ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷಗಳ ಕಾಲ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಫ್ರಾನ್ಸ್ ಗೀ ರೋಸ್ಟ್ ರೆಡಿ. ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.